ಏನ್ ತೋರ್ಸಕ್ ಹೋಗ್ತಾ ಇದೀನಿ ಅಂತಂದ್ರೆ ಒಂದು ಸ್ಟಡಿ ಯೂನಿಟ್ ನ ತೋರ್ಸಕ್ ಹೋಗ್ತಾ ಇದೀನಿ, ಇಲ್ಲಾಂದ್ರೆ ವರ್ಕ್ ಫ್ರಮ್ ಆಫೀಸ್ ಅಂತಾನು ಅನ್ಕೋಬಹುದು. ಸೊ 2 ಪಾರ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಎರಡಕ್ಕೂ ಸಿಂಗಲ್ ಡ್ರಾಯರ್ ಬೇಕು, ಅದ್ ಬೇಕು ಇದ್ ಬೇಕಂತ ಏನಿಲ್ಲ. ಮಧ್ಯದಲ್ಲಿ ನಾವು ಸ್ಟೋರೇಜ್ ನ ಪ್ಲಾನ್ ಮಾಡ್ಕೊಂಡು ಇಲ್ಲಿ ನಮಗೆ ಲ್ಯಾಪ್ಟಾಪ್ ಗೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೋಬಹುದು. ಸೊ ಇದರಲ್ಲಿ ಏನಕ್ಕೆ ಇದನ್ನ ತೋರಿಸ್ತಾ ಇದೀನಿ ಅಂದ್ರೆ ಇದರಲ್ಲಿ ಒಂದು 2-3 ಸ್ಪೆಷಲ್ ಇಂಟಿಗ್ರೇಷನ್ ನಾವು ಮಾಡಿದೀವಿ. ಫಸ್ಟ್ ಥಿಂಗ್ ಇಸ್ ಕಾರ್ನರ್ ಶಾರ್ಪ್ ಆಗಿ ಇಟ್ಕೊಂಡಿಲ್ಲ, ಕಾರ್ನರ್ ಕರ್ವ್ ಡಿಸೈನ್ ಮಾಡಿದೀವಿ. ಅದರಿಂದ ನಮಗೆ ಒಂದು ಎಡ್ಜ್ ಶಾರ್ಪ್ ಆಗಿರೋದು ಅದೆಲ್ಲ ಏನು ತಲೆನೋವು ಬರಲ್ಲ. ಸೊ ಈ ತರದ್ ಏನು ಕ್ರಿಯೇಟ್ ಮಾಡ್ತಾ ಇದೀವಿ, ಅದರಲ್ಲೂ ನಾವೇನು 3 ಫೀಟ್ ಐಟಲ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಕಾರ್ನರ್ ನಾವು ರೌಂಡ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಅಂಡ್ ಇದನ್ನೇನಾದ್ರೂ ನೀವು ವರ್ಕ್ ಸ್ಪೇಸ್ ಯೂಸ್ ಮಾಡ್ತಾ ಇದೀರಿ ಅಂದ್ರೆ ಹಿಂದೆಗಡೆ ನಾವು ನೋಡ್ಬೋದು ಗ್ಲಾಸ್ ನ ಇಂಟಿಗ್ರೇಟ್ ಮಾಡಿದೀವಿ. ಗ್ಲಾಸ್ ಮೇಲ್ಗಡೆ ನಾವು ಆಲ್ಮೋಸ್ಟ್ ನಾವು ಮಾರ್ಕರ್ ಅಲ್ಲಿ ಅದರಲ್ಲಿ ಏನೋ ಬರ್ಕೋಬಹುದು, ಇಲ್ಲ ಸ್ಕೆಚ್ ಪೆನ್ ಅಲ್ಲಿ ಬರ್ಕೋಬಹುದು, ಮತ್ತೆ ರಬ್ ಮಾಡಬಹುದು. ಆ ತರದ ಗ್ಲಾಸ್ ನ ನೀವು ನೋಡ್ಬಿಟ್ಟು ಇಂಟಿಗ್ರೇಟ್ ಮಾಡಬಹುದು. ಸೊ ಅದೇನಾಗುತ್ತೆ, ನಿಮ್ಗೆ ಡೈಲಿ ವರ್ಕಿಂಗ್ ನೋಟ್ಸ್ ತರನು ಬರಿಬಹುದು. ಏನೋ ಸಣ್ಣ ಪುಟ್ಟದ ಏನೋ ಡಿಸ್ಕಷನ್ ನಡೀತಾ ಇರುತ್ತೆ ಅಂದ್ರೆ ಅದ್ರ ಮೇಲ್ಗಡೆ ನೋಟ್ ಮಾಡಬಹುದು, ಮತ್ತೆ ರಬ್ ಮಾಡಬಹುದು. ಸೊ ಆ ತರದೆಲ್ಲದು ಕೂಡ ಒಂದು ಸಡನ್ ಆಗಿ ಶೀಟ್ ಬೇಕು ಕೈನಲ್ಲಿ, ಇಲ್ಲಾಂದ್ರೆ ಟೇಬಲ್ ಮೇಲೆ ಬರೆಯಾಕ್ಬೇಕು ಅಂತ ಏನಿಲ್ಲ. ಸೊ ಗೋಡೆ ಮೇಲೆನೆ ಬರ್ಕೊಂಡ್ಬಿಡ್ಬೋದು ನಾವು. ಸೊ ಅದೊಂದು ಒಂದು ಸ್ಪೆಷಲ್ ಆಗಿರುತ್ತೆ, ಮತ್ತೆ ಮಿನಿಮಮ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ಬೋದು.